ನೆಕ್ಸ್ಟ್ ಈಗ ಪ್ಯಾನ್ ಇಂಡಿಯಾ ಲೆವೆಲ್ ಆ ಥರದ ಏನಾದ್ರು ಕಾನ್ಸೆಪ್ಟ್ಸ್ ಇದೆಯಾ? ಅಂದ್ರೆ ನಾನು ಪ್ಯಾನ್ ಇಂಡಿಯಾ ಬಗ್ಗೆ ಅದರ ವಿರೋಧವೂ ಇಲ್ಲ, ಅದರ ಪರವೂ ಇಲ್ಲ. ನಾನು ಪ್ಯಾನ್ ಇಂಡಿಯಾ ಅಂತ ಬಂದಾಗ ಇಡೀ ಚಿತ್ರರಂಗ ಏನ್ ಮಾಡ್ಕೊಳ್ತಾ ಇದೆ, ಬರೋ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾನೇ ಮಾಡ್ಬೇಕೇನೋ ಅನ್ನೋ ಒಂದು ಅಟ್ಮಾಸ್ಫಿಯರ್ ಸದ್ಯಕ್ಕೆ ನಾವಿದೀವಿ ಅಂತ ಒಂದು ಫೀಲ್ ಇದೆ. ಅದು ಅವರವರ ಅನಿಸಿಕೆ. ನೋ ಕಾಮೆಂಟ್ಸ್ ಆನ್. ನಮ್ಮ ಪಿಕ್ಚರ್ಗಳಲ್ಲೂ ಅನ್ನೋರು ಹೇಳ್ತಾರೆ ನಾವ್ ಹೀಗೆ ಬರ್ಬೇಕು ಹಾಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದ್ ಯಾವುದು ಅಷ್ಟು ಸುಲಭ ಅಲ್ಲ. ಇವತ್ತು ಒಂದು ಸ್ಟ್ರೈಟ್ ಬಾಲಿವುಡ್ ಫಿಲ್ಮ್ ನಿಮ್ಗೆ ಅಕ್ರಾಸ್ ಇಂಡಿಯಾ ರಿಲೀಸ್ ಆಗೋದು ಅಷ್ಟು ಸುಲಭ ಅಲ್ಲ. ಒಂದು ಸ್ಟ್ರೈಟ್ ಹಿಂದಿ ಫಿಲ್ಮ್ ಎಲ್ಲಾ ಊರಲ್ಲೂ ರಿಲೀಸ್ ಆಗ್ಬಿಡಲ್ಲ. ನಿಮ್ಗೆ ವೆರಿ ಫ್ಯೂ ಬಿಗ್ ಫಿಲ್ಮ್ಸ್ ಮಾತ್ರ ಪಾನ್ ಇಂಡಿಯಾ ಅನ್ನೋ ಸ್ಕೇಲ್ ಆಗುತ್ತೆ. ಲೈಕ್ ವೈಸ್ ದಿಸ್ ಅಪ್ಲೈಸ್ ಟು ಎವ್ರಿ ಲ್ಯಾಂಗ್ವೇಜ್. ಕನ್ನಡ, ತಮಿಳ್, ತೆಲುಗು ಎಲ್ಲರಿಗೂ ಇದೆ. ಎಲ್ಲಾ ಪಿಕ್ಚರ್ನು ಮಾಡ್ಬಿಡ್ತೀವಿ ಅನ್ನೋದಕ್ಕಿಂತ ಫಸ್ಟ್ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಮಾಡ್ಕೊಳ್ಳಿ. ಫಸ್ಟ್ ನಾವು ಪ್ರಾಡಕ್ಟ್ ಚೆನ್ನಾಗಿ ಇಟ್ಕೊಳ್ಳಿ. ಆ ಸಿನಿಮಾ ರೆಡಿ ಆದ್ಮೇಲೆ ಈಗ ಏನ್ ಮಾಡ್ಬೋದು ಅನ್ನೋ ಯೋಚನೆಗೆ ಕೈ ಹಾಕಿದಾಗ ಬಹುಶಃ ಆ ದಾರಿ ತೋರಿಸಬಹುದು. ಆಸೆ ಪಡೋದು ತಪ್ಪಿಲ್ವಲ್ಲ ಅದಕ್ಕಂತ ಪಡ್ಲಿ, ಎಲ್ಲರೂ ಪಾನ್ ಇಂಡಿಯಾ ಮಾಡ್ಬೇಕು, ಮಾಡ್ಲಿ, ವರ್ಕೌಟ್ ಆಗ್ಲಿ, ಅವರು ದುಡ್ಡು ಮಾಡ್ಲಿ, ಎಲ್ರೂ ಚೆನ್ನಾಗಿರ್ಲಿ, ಏನ್ ತಪ್ಪು? 360 ಡಿಗ್ರೀಸ್ ತಿರುಗಿದ್ರೆ ಎಲ್ರು ಖುಷಿಯಾಗಿದ್ದಾಗ ಲೈಫ್ ಸೂಪರ್ ಆಗಿರುತ್ತೆ. ಎಲ್ಲೋ ಒಂದ್ಸತಿ ರೈಟ್ ಅಲ್ಲಿ ನೋಡಿದ್ರೆ ಒಬ್ಬ ಕೊರಗ್ತಾ ಇರ್ತಾನೆ, ಲೆಫ್ಟ್ ಅವರು ತುಂಬಾ ಖುಷಿಯಾಗಿರ್ತಾರೆ, ಮುಂದ್ಗಡೆ ಯಾರೋ ಸ್ವಲ್ಪ ಕೊರಗ್ತಾ ಇರ್ತಾರೆ, ಮುಂದ್ಗಡೆ ಬಹಳ ಚೆನ್ನಾಗಿರ್ತಾರೆ. ಇವ್ರಗತಿ ಏನ್ ಬಿಡು, ಎಲ್ರು ಚೆನ್ನಾಗಿರ್ಲಿ ಬಿಡು, ಅದನ್ನ ನಾನ್ ನಂಬ್ತೀನಿ. ಪಾನ್ ಇಂಡಿಯಾ ಮಾಡಿದ್ರೆ ಮಾಡಿ ಬಿಡುದ್ರು, ದೊಡ್ಡ ರಿಲೀಸ್ ಮಾಡ್ಲಿ ಬಿಡುದ್ರು, ಚೆನ್ನಾಗಿರ್ಲಿ ಬಿಡಿ, ತಪ್ಪೇನು. ಐ ಹ್ಯಾವ್ ನೋ ಸೇ ಅಬೌಟ್ ಅದರ್ ಪೀಪಲ್. ಬಟ್ ನನ್ ಪಿಕ್ಚರ್ ಅಂತ ಬಂದಾಗ ನಾನು ಫಸ್ಟ್ ಒಂದು ಒಳ್ಳೆ ಸಿನಿಮಾ ರೆಡಿ ಮಾಡ್ಕೊಂಡು ನಾನು ನಂಬ್ತೀನಿ. ತದನಂತರ ವಿಷಯ ಪ್ರಿಪ್ರೇಷನ್ ಹೇಗೆ ಮುರಳಿ ಅವ್ರದ್ದು? ಒಂದೊಂದು ಮೂವಿ ಅಂತ ಕೇಳಿ ಒಂದೊಂದು ಮೂವಿ ಒಂದೊಂದು ಡಿಮ್ಯಾಂಡ್ ಮಾಡಬಹುದು. ಯಾವ್ದೋ ಬಾಡಿ ಕೇಳುತ್ತೆ, ಯಾವ್ದೋ ಸಿಕ್ಸ್ ಪ್ಯಾಕ್ ಕೇಳುತ್ತೆ, ಯಾವ್ದೋ ಮಸ್ಕ್ಯೂಲಿಯನ್ ಥಿಂಗ್ ಇರಬೇಕು ಒಬ್ಬ ಹೀರೋಗೆ ಅಂತ ಕೇಳುತ್ತೆ. ಇನ್ನು ಅಷ್ಟೇನು ಬೇಕಿಲ್ಲ ಅಂತ ಅನ್ಸುತ್ತೆ. ನಿಮ್ ಪ್ರಿಪ್ರೇಷನ್ ಹೇಗೆ ಅದಕ್ಕೆ? ಟು ಬಿ ಆನೆಸ್ಟ್, ಪಿಕ್ಚರ್ ಏನ್ ಬೇಕೋ ಅದನ್ನ ಕೊಡೋದಷ್ಟೇ ನನ್ನ ಕರ್ತವ್ಯ. ಅವಾಗ ನಾನು ಸ್ವಲ್ಪ ಗಮನಿಸ್ತಿರ್ತೀನಿ ಕೆಲವು ಸೋಷಿಯಲ್ ಮೀಡಿಯಾ ರೀಲ್ಸ್ ಅಲ್ಲಿ ಮುರಳಿ ಅವ್ರ ವರ್ಕೌಟ್ ಬಗ್ಗೆ ಎಲ್ಲ ಅದ್ರಲ್ಲಿ ಬರ್ತಾ ಇರುತ್ತೆ. ನೋಡಿ ಹೆಂಗಿದ್ದಾರೆ, ಹೆಂಗ್ ರೆಡಿ ಆಗ್ತಿದ್ದಾರೆ ನೋಡಿ, ಇವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಇದನ್ನ ಗಮನಿಸಿದ್ದೀನಿ. ನೀವು ನೋಡಿರ್ತಿರೋದಿಲ್ಲ ಅದ್ರ ಬಗ್ಗೆ ಏನ್ ಹೇಳಿ, ಅದೊಂದು ಜೀವನ ಅನ್ಸ್ಬಿಡುತ್ತೆ ಒಂದ್ಸಲ. ಇದು ಒಂದು ಲೈಫ್ ಅಂತ ಅಷ್ಟೇ. ಎಷ್ಟು ದುಡಿದ್ರೆ ಏನು, ಶಿಸ್ತು, ತುಂಬಾ ಶಿಸ್ತು. ಎಷ್ಟು ಸಂಪಾದನೆ ಮಾಡಿದ್ರೆ ಏನು, ನೀನ್ ಎಷ್ಟು ಖುಷಿಯಾಗಿದ್ರೆ ಏನು, ನೀನ್ ಎಲ್ಲ ಇದ್ದು ಒಂದು ಡೈನಿಂಗ್ ಟೇಬಲ್ ಮುಂದೆ ಎಲ್ಲಾ ಭೋಜನ ನಿನಗೆ ಇಷ್ಟ ಬಂದಿದ್ದ ಐಟಮ್ ಇದ್ರೆ ಏನು ತಿನ್ಬೇಕಾಗಿ ಅದು ಅಷ್ಟೇ ತಿನ್ಬೇಕು. ಬಾಡಿ ಮಾಡ್ಬೇಕು. ಏನಾಗುತ್ತೆ, ಡೆಡಿಕೇಶನ್ ತುಂಬಾ ಕೌಂಟ್ ಆಗುತ್ತೆ. ನಾನು ಅದನ್ನ ಡೆಡಿಕೇಟ್ ಮಾಡ್ತೀನಿ. ನಾನೊಬ್ನೇ ಅಂತಲ್ಲ, ನನ್ನದು ತುಂಬಾ ಜನ ಇದ್ದಾರೆ. ಶ್ರೀಮೂರ್ಲಿ ನಾನು ಒಬ್ನೇ ಇರೋದು ಸದ್ಯಕ್ಕೆ. ನನ್ನ ಪ್ರಕಾರ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಬಟ್ ನಾನು ಎಂಜಾಯ್ ಮಾಡ್ಬಿಡ್ತೀನಿ. ಒಂದು 3-4 hours ವರ್ಕೌಟ್ ಆಗುತ್ತೆ. ಅದು ಎವ್ರಿ ಸಿಂಗಲ್ ಡೇ, ಮಂಡೇ ಟು ಫ್ರೈಡೆ ಸ್ಯಾಟರ್ಡೆ ತನಕ 3-4 hours ಆಗುತ್ತೆ. ಅದಕ್ಕೆ ಅಂತ ಒಂದು ಶಿಸ್ತು ಇರುತ್ತೆ. ದಿನಕ್ಕೆ 2 ಹೊತ್ತು ಊಟ, ಇಷ್ಟೇ ಡಬ್ಬ. ಆ ಡಬ್ಬದಲ್ಲಿ ಆಕ್ಲೋ ಬಾಡುವಂತ ರೈಸ್ ಹಾಕಿರ್ತಾರೆ, ಆಕ್ಲೋ ಬಾಡುವಂತ ವೆಜಿಟೇಬಲ್ಸ್ ಹಾಕಿರ್ತಾರೆ. ಸ್ವಲ್ಪ ಚಿಕನ್, ಒಂದು 6-7 ಪೀಸ್ ಚಿಕನ್ ಇರುತ್ತೆ. ಅದನ್ನು ಮುರಿದು ಜಾಸ್ತಿ ಕಾಣಿಸೋ ತರ ಬಿಟ್ಟಿರ್ತಾರೆ. ನಮ್ಗೆ ಅದು ಯೂಸ್ ಆಗ್ಬಿಡಿದೆ ಈಗ. ಸೊ ನಾನೇನ್ ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ತಿಂದ್ರೆ ನಮ್ಗೆ ಆಗೋದಿಲ್ಲ, ಅಭ್ಯಾಸ ಆಗೋಗ್ಬಿಡಿದೆ. ಈಗ ಕಳೆದ 3 ವರ್ಷದಿಂದ ಹಾಗೆ ಇದೀನಿ. ಈಗ ಮೊದಲು ಸ್ವಲ್ಪ ಬ್ರೇಕ್ ತಗೊಂಡೆ. ಬಗೀರ ಆದ್ಮೇಲೆ ಚೆನ್ನಾಗಿ ಚಿಲ್ಲಿ ಚಿಕನ್, ಅನ್ನ, ಸಾರು, ತುಪ್ಪ, ಮೊಸರು, ಚಿಕನ್ ಬರ್ಗೆಟ್ಟಿದ್ರಿ ಅಂತ ಹೇಳುತ್ತೆ. ಅಯ್ಯೋ, ನನಗೆ ಅದನ್ನ ತಿನ್ಬೇಕಾದ್ರೆ ನಾನು ಅನ್ಸಿದ್ದು ಇಷ್ಟು ಊಟ ಎಲ್ಲ ಕಳೆದ. ಸೊ ಐ ಥಿಂಕ್ ಈಸಿ ಅಲ್ಲ, ಕಷ್ಟನೇ. ಏನಾಗ್ಬಿಡುತ್ತೆ, ನಿಮ್ಗೆ ಬಾಡಿ ಎಲ್ಲ ರೆಡಿ ಮಾಡ್ಕೊತೀರ. ಈಗ ಶೂಟಿಂಗ್ ಶುರು ಆಗ್ಬಿಡುತ್ತೆ. ಶೂಟಿಂಗ್ ಶುರು ಆದಾಗ ಈ ಟೈಮಿಂಗ್ ನಮ್ಗೆ ಸಿಗಲ್ಲ. ನಾವು ವಿ ಹ್ಯಾವ್ ಅ ಟೈಮ್ ಸೆಟ್ ಅಪ್ ಓನ್ಲಿ ಫಾರ್ ದ ಜಿಮ್. ನಾವು ಜಿಮ್ ಈಗ ಏನಾಗುತ್ತೆ, ಶೂಟಿಂಗ್ ಶುರು ಆದಾಗ ಟೈಮ್ ಚೇಂಜ್ ಆಗುತ್ತೆ. ಯಾವ ತರ, ಬೆಳಗ್ಗೆ 4:15, 4:45 ಜಿಮ್ ಅಲ್ಲಿ ಇರಬೇಕು. ವರ್ಕೌಟ್ ನಿಮ್ಗೆ 1.5-2 hours ಸಿಗುತ್ತೆ ಅಷ್ಟೇ, 4 hours ಸಿಗಲ್ಲ. ಅದನ್ನ ಹೇಗೆ ನಿಭಾಯಿಸ್ತೀವಿ, ಆ ವರ್ಕೌಟ್ ಫಾರ್ಮ್ಯಾಟ್ ಹೇಗೆ ಮಾಡ್ತೀವಿ, ಕಷ್ಟನೋ ಸುಖನೋ ಸ್ಟ್ರೆಚಸ್ ಮಾಡ್ಬೇಕು, ಅದನ್ನು ಮುಗಿಸ್ಕೊತೀವಿ. ಲೊಕೇಶನ್ ಎಲ್ಲೆಲ್ಲೋ ಹೋಗಿರ್ತೀವಿ, ಎಲ್ಲೆಲ್ಲೋ ಶೂಟಿಂಗ್ ಮಾಡಿರ್ತೀವಿ, ಅಲ್ಲಿ ನಮಗ್ ಬೇಕಾಗಿರೋ ಊಟ ಸಿಗಲ್ಲ, ನಾವು ಸಿಂಪಲ್ ಮಾಡ್ಬಿಡ್ತೀವಿ. ಲೊಕೇಶನ್ ಸ್ವಲ್ಪ ಏನಿದೆಯೋ ಲೊಕೇಶನ್ ಏನೇ ಊಟ ಇದ್ರು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು, ಅಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಕಂಪಲ್ಸರಿ ಇರುತ್ತೆ. ಒಂದು 7-8 ಪೀಸ್ ಬೇಕಷ್ಟೇ ನಮ್ಗೆ. ಅದೆಷ್ಟು, ಒಂದು 5 ಗ್ರಾಮ್, ಒಂದು 10-15 ಗ್ರಾಮ್ ಬರಲ್ಲ. ಅದನ್ನು ಅರೇಂಜ್ ಮಾಡ್ಕೊತೀವಿ. ಜೊತೆಗೆ ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಫಾರ್ಮ್ಯಾಟ್ ಅಲ್ಲಿ ಇರ್ತೀವಿ. ಅದನ್ನ ನೀರು ಹೋಗಲ್ಲ. ಸರಿ, ಈಗ ಬಾಡಿ ಬಂದ್ಬಿಡಿದೆ, ಶೂಟಿಂಗ್ ರೆಡಿ ಆಗ್ಬಿಡಿದೀನಿ, ನಾಳೆ ತಿನ್ನಕ್ ಸ್ಟಾರ್ಟ್ ಮಾಡ್ಬೇಕು.
ಈ ಬಾಡಿ ಇವತ್ತು ರೆಡಿ ಆದ್ರೆ ಇದೇ ಪಿಕ್ಚರ್ ಇನ್ನೊಂದು 3-4 ತಿಂಗಳು ಶೂಟಿಂಗ್ ಇದ್ರು 7 ತಿಂಗಳು ಶೂಟಿಂಗ್ ಹಿಂಗೆ ಇರ್ಬೇಕು. ಅದೇ ತರ ಇರ್ಬೇಕು. ಓಕೆ. ಅಕಸ್ಮಾತ್ ಇವತ್ತು ನಾನು ಒಂದು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಮಲ್ಟಿಪಲ್ ಡೇಟ್ಸ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಈಗ ಒಂದು 3-4 ಕತೆ ತಗೊಂಡು ಇವಾಗ ಅವ್ರಿಗೆಲ್ಲ ಡೇಟ್ ಅಂತ ಕೊಟ್ಟು ಒಂದು ಬಾಡಿ ಅಂತ ಫಿಕ್ಸ್ ಆಗಿದ್ರೆ ಬಹುಶಃ ನೆಕ್ಸ್ಟ್ 2 years 3 years ಹೀಗೆ ಇರ್ಬೇಕು ಓಕೆ. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋವರೆಗೂ. ಅದೇ ಒಂಥರ ಒಳ್ಳೇದು ರಮಕ್ಕಂತವ್ರೆ, ನಿಮ್ಗೆ ಆರೋಗ್ಯ ಇರ್ತೀರಾ. ಎಲ್ರು ಬೇರೆ ನೋಡ್ತಾ ಇದಾರೆ, ತುಂಬಾ ಕಷ್ಟ ಪಾಪ, ತುಂಬಾ ಕಷ್ಟ, ಅದು ಕಷ್ಟವಿಲ್ಲ, ಏನು ಆಗಲ್ಲ. ಬಟ್ ಆರೋಗ್ಯ, ವಿ ಲುಕ್ ಹೆಲ್ದಿ, ವಿ ಲುಕ್ ಸ್ಟ್ರಾಂಗ್, ತುಂಬಾ ಕಾನ್ಫಿಡೆಂಟ್ ಆಗಿರ್ತೀವಿ. ಯಾವ್ದೇ ಬಟ್ಟೆ ಹಾಕೊಂಡು ಚೆನ್ನಾಗಿ ಕಾಣಿಸ್ತೀವಿ ಅನ್ನೋ ಒಂದು ಖುಷಿ ಇರುತ್ತೆ. ಐ ಥಿಂಕ್ ಇದನ್ನ ಎಂಜಾಯ್ ಮಾಡ್ಬೇಕು ಅನ್ಸುತ್ತೆ ಈ ತರ ಎಲ್ಲ ವರ್ಕೌಟ್. ಹಬ್ಬದ ಊಟಗಳು ಹೇಗೆ ಮನೆಯಲ್ಲಿ? ಎಕ್ಸ್ಕ್ಯೂಸ್ ಇರುತ್ತಾ ಮನೆಯಲ್ಲಿ ಊಟ ಮಾಡಬಹುದು ಅಂತ? ಕೋಚ್ ಏನಾದ್ರು ಹೇಳಿರ್ತಾರ ಆರಾಮಾಗಿ ಊಟ ಮಾಡ್ಕೊಳ್ಳಿ 2 ದಿನ, ನೀವ್ ಏನು ಮಾಡಲ್ಲ ನಾನು ಅಂತ ಹೇಳ್ತಾರ? ನನಗೆ ಇಷ್ಟಾನೇ ಆಗಿಲ್ದಿರೋ ಕೆಲವರು ವ್ಯಕ್ತಿಗಳು ಅಂದ್ರೆ, ಒಂದು ನನ್ನ ಕೋಚ್, ಇನ್ನೊಂದು ಈ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರೋ ನನ್ನ ಹೆಂಡತಿ. ಓಕೆ. ಆ ಕೋಚ್ ಹೇಳ್ಬಿಡ್ತಾರಂತೆ, ಏನೊಂದು 5 ಹೋಳಿಗೆ ತಿಂದ್ಬಿಡಿ, ಏನಾಗಲ್ಲ. ಇಲ್ಲ ಆಗಲ್ಲ. ನೀವು 5 ಹೋಳಿಗೆ ನಾನು ತಿಂದು ಎಷ್ಟು 15 ವರ್ಷ ಆಯ್ತು. ನಾನು 5 ಹೋಳಿಗೆ ತಿಂದು ಆದ್ರೆ ಒಂದೇ ಸಲ 15 ವರ್ಷ ಆಯ್ತು ನಾನು ಬೇಸಿಕಲಿ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್. ಮಾನಿಟರಿಂಗ್ ಇರುತ್ತಾ ಏನಾದ್ರು? CC ಕ್ಯಾಮ್ರಾ ನಿಮ್ ಹಿಂದೆ ಮುಂದೆ ಎಲ್ಲ ಇಟ್ಟು? ಸರ್ ಮನೇಲಿ ಬಾಸ್ ಯಾರು ಸರ್? ಓ ಹಾಗೆ. ಈಗ ಅವ್ರಿಗೆ ಗೊತ್ತಿಲ್ಲ ನಂಗೆ ಮನೇಲಿ ಏನಾಗುತ್ತೆ ಸರ್. ಅಡುಗೆ ಮಾಡೋರು ಆಗಿರ್ಲಿ, ಹೆಣ್ಮಕ್ಳಾಗಿರ್ಲಿ, ಹೆಲ್ಪರ್ಸ್ ಆಗಿರ್ಲಿ, ಯಾರೇ ಇರ್ಲಿ, ಎವ್ರಿಥಿಂಗ್ ಶಿ ಹ್ಯಾಸ್ ಅ ಚಾರ್ಟ್. ಆಮೇಲೆ ಇಷ್ಟೇ ಊಟ ಬಡಿಸ್ಬೇಕು ಅನ್ನೋದು ಇರುತ್ತೆ. ಆಮೇಲೆ ಈ ತರ ಈ ಬಾಕ್ಸ್ ಮೀಲ್ಸ್ ಎಲ್ಲ ಬಂದಾಗ, ಇವಾಗ ಈ ದಿಸ್ ಪ್ರೊಡಕ್ಷನ್ ವಿಲ್ ಟೇಕ್ ಕೇರ್ ಆಫ್ ಮೈ ಮೀಲ್ಸ್. ಹೊರಕ್ ನಡೀತಾ ಇದೆಯಲ್ಲ, they'll handle all my meal and all my gym activities, everything they'll handle it. So ಊಟ ರೆಡಿ ಇರುತ್ತೆ. ಇವಾಗ ಆಲ್ರೆಡಿ ನನ್ನ ಬಾಕ್ಸ್ ರೆಡಿ ಇದೆ. ಈಗ ಕ್ಯಾರಿಯರ್ ತಗೊಂಡು ಸ್ಕೂಲ್ ಹೋಗ್ತಿದ್ವಿ ಗೊತ್ತಾ, 2-3 ಬಾಕ್ಸ್. ಇವಾಗ ಡೈಲಿ ನನ್ನಾದ್ರೂ ಒಂದು ಬಾಕ್ಸ್ ಇರುತ್ತೆ. ಮಧ್ಯಾಹ್ನ ಆ ಬಾಕ್ಸ್ ಅಲ್ಲಿ ತಿನ್ಬೇಕು, ರಾತ್ರಿ ಮನೆಗೆ ಹೋದ್ಮೇಲೆ ಮತ್ತೆ ಆ ಬಾಕ್ಸ್ ಓಪನ್ ಆಗುತ್ತೆ, ಸ್ವಲ್ಪ ಬಿಸಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಮತ್ತೆ ಅದನ್ನ ತಿನ್ಬೇಕು. ದರ್ ಇಸ್ ಅ ಫಾರ್ಮ್ಯಾಟ್ ಅಂಡ್ ಇಟ್ ಇಸ್ ವೆರಿ ಸ್ಟ್ರಿಕ್ಟ್. ಹಬ್ಬದ ದಿನದಲ್ಲಂತೂ ಬಸ್ಸಾರ್ ಬರ್ದ ಗೊತ್ತಾ, ಈ ಯುಗಾದಿಲಿ. ಇವತ್ತು ಯುಗಾದಿ ಅಂದ್ರೆ ಹೋಳಿಗೆ ಸಾರು ಏನ್ ಮಜಾ ಇರುತ್ತೆ. ಒಂದ್ ಸ್ವಲ್ಪ ಬಿಸಿ ಅನ್ನ ಹಾಕೊಂಡ್ಬಿಟ್ಟು, ತುಪ್ಪ ಇಷ್ಟ ಹಾಕಬಾರ್ದು ರಮಾಕಾಂತ್ ಅವ್ರೆ, ಇಷ್ಟು ತುಪ್ಪ ಹಾಕಬೇಕು, ಇಷ್ಟು ತುಪ್ಪ ಸುರಿದು ಸಾರು ನೀರ್ ತರ ಹಂಗೆ ಈ ತಿಳಿಸಾರು ಕಳ್ಸಂಗಿರುತ್ತಲ್ಲ ಆ ತರ ಕಳ್ಸ್ಕೊಂಡು, ಪಕ್ಕದಲ್ಲಿ ಟೇಬಲ್ ಇನ್ನೊಂದು ಪ್ಲೇಟ್ ಅಲ್ಲಿ ಒಂದು ಒಬ್ಬಟ್ಟು ಇಟ್ಕೋಬೇಕು, ಬಿಸಿ ಬಿಸಿ ಒಬ್ಬಟ್ಟು, ಅದು ಸ್ವಲ್ಪ ತುಪ್ಪ ಹಾಕಿರ್ಬೇಕು. ಅದು ತಿಂದಾಗ ಅದ್ರ ಮಜಾನೇ ಬೇರೆ. ಬಟ್ ಏನಾಗಿದೆ, ಅವಾಗ ಕ್ವಾಂಟಿಟಿ ಇಷ್ಟು ತಿಂತಾ ಇದೆ ಆಗ್ಬಿಡಿ ಆಗ ಅಂತ ಆಗಲ್ವಾ? ನೀವೆಲ್ಲ ನಿಮ್ದು ಇಲ್ಲೆಲ್ಲ ಮನೇಲಿ ಬಗೆರಾಗಿರಲ್ಲ. ಇಲ್ಲ, ಮನೇಲಿ ಹ್ಯಾವ್ ಟು ಬಿ ಅ ಥರೋ ಗುಡ್ ಡ್ಯಾಡ್, ಗುಡ್ ಹಸ್ಬೆಂಡ್, ಅ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್. ಅದಿಲ್ಲ ಅಂದ್ರೆ ನಮಗೆ ಮಕ್ಕಳು ಹೋಗ್ಬಿಡ್ತಾರೆ, ಬೇರೆಯವ್ರೆಲ್ಲ ದಾರಿ ತಪ್ಪಿಡ್ತಾರೆ. ಸೊ ತುಂಬಾ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಐ ಹ್ಯಾವ್ ಟು ಫಾಲೋ ಅಂಡ್ ಐ ಫಾಲೋ. ನಮ್ಮಮ್ಮ ಒಂದೊಂದ್ಸತಿ ಹಬ್ಬದಲ್ಲಿ, ಅಯ್ಯೋ ಮಗನೆ ಅದ್ ಮಾಡಿದೀನಿ ಕಣೋ, ಇದು ಮಾಡಿದೀನಿ ಕಣೋ, ಹಂಗ್ ತಿನ್ನು ಹಿಂಗ್ ತಿನ್ನು ಅನ್ನತ್ತೆ. ಒಂದೊಂದ್ಸಲ ಫೋನ್ ಮಾಡುತ್ತೆ, ನಾನ್ ವೆಜ್ ಮಾಡಿದಾಗ, ಇದು ಕೋಳಿ ಸಾರು ಮಾಡಿದೀನಿ ಕಣೋ, ಈ ಮಟನ್ ದಿನ ಮಾಡಿದೀನಿ ಕಣೋ, ಅದ್ ಮಾಡಿ. ನಾನು ಏನಮ್ಮ ಮಾಡ್ಲಿ, ನಿನ್ನ ಪ್ರೀತಿನ ನನಗೆ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗ್ತಿಲ್ಲ, ತಿನ್ನಾಗಿಲ್ಲ. ಸೊ ಐ ಆಮ್ ಓಕೆ ವಿತ್ ಇಟ್. ಮ್ಯೂಸಿಕ್ ಅನ್ನೋ ವಿಚಾರ ಎಲ್ಲ ಬಂದಾಗ, ಮ್ಯೂಸಿಕ್ ವಿಚಾರ ಅಂತ ಬಂದಾಗ ಅದ್ರ ಬಗ್ಗೆ ನಿಮ್ ಇನ್ವಾಲ್ವ್ಮೆಂಟ್ ಹೇಗೆ? ನಿಮ್ಮೊಂದು ಪ್ರೊಡಕ್ಷನ್ ಹೌಸ್ ಕೂಡ ಮಾಡ್ತಿದ್ದೀರಿ, ಮೂವಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಇದ್ರ ಇನ್ವಾಲ್ವ್ಮೆಂಟ್ ಎಲ್ಲ ಹೇಗಿರುತ್ತೆ? ಯಾಕಂದ್ರೆ ಟೂ ಮೆನಿ ಆಕ್ಟಿವಿಟೀಸ್ ಅಟ್ ಎ ಟೈಮ್, ಮಲ್ಟಿ ಟಾಸ್ಕಿಂಗ್ ಕೈಂಡ್ ಆಫ್ ಥಿಂಗ್. ಹೌದು. ಸಿ ಸಮ್ಟೈಮ್ಸ್ ಏನಾಗುತ್ತೆ, when it comes to involvement at every department, ಕೆಲವು ಪ್ರಾಜೆಕ್ಟ್ಸ್ ಅಲ್ಲಿ ನನ್ಗೆ ಅಲ್ಲಿ ಮಾಡಕ್ ಆಗಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಭಗೀರ ಹಲವಾರು ವಿಷಯಗಳು ನಡೀತಾ ಇದ್ವು ನನಗೆ ಮಧ್ಯದಲ್ಲಿ, ನನಗೇನು ಸರಿಯಾಗಿ ಫೋಕಸ್ ಮಾಡಕ್ ಆಗಿಲ್ಲ, ತುಂಬಾ ಪ್ರೆಷರ್ ಪಾಯಿಂಟ್ಸ್ ಇತ್ತು. ಬಟ್ ಏನಾಯ್ತು, ಟೀಮ್ ಸ್ಟ್ರಾಂಗ್ ಆಗಿತ್ತು, ಸೂರ್ಯ ಸ್ಟ್ರಾಂಗ್ ಆಗಿದ್ರು, ಆಮೇಲೆ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿದ್ರು, ಅಲ್ಲಿ ಮಾಡಿದಂತ ಟೀಮ್ ಬಹಳ ಸ್ಟ್ರಾಂಗ್ ಆಗಿತ್ತು. ಏನಾಗುತ್ತೆ, ದೇ ವರ್ ಡೂಯಿಂಗ್ ದರ್ ಜಾಬ್. ಇವಾಗ ಕೆಲವು ಸಿನಿಮಾಗಳು ಏನಾಗುತ್ತೆ, ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಇನ್ ಮುಂದೆ ನಾನು ಅನ್ಕೊಂಡಿರೋದು, ಐ ಲವ್ ಮ್ಯೂಸಿಕ್, ಐ ರಿಯಲಿ ಲವ್ ಮ್ಯೂಸಿಕ್. I want to involve in that department also. I want to involve in most of the departments. Henceforth, my involvement will be there at most of the departments.